ನಿಮ್ಗೆಲ್ಲರಿಗೂ ಗೊತ್ತಿರೋದೆ ಈ ಟೈಮಲ್ಲಿ ಒಂದು ಮನೆನ ತಗೋಬೇಕು ಅಂದ್ರೆ ತುಂಬಾನೇ ಹಣ ಖರ್ಚಾಗುತ್ತೆ. ಈ ತರ ಕಷ್ಟಪಟ್ಟು ತಗೊಂಡಿರೋ ಒಂದು ಮನೆಯಲ್ಲಿ ಚಿಕ್ಕ ಹುಡುಗ ಕುತ್ಕೊಂಡಿದ್ದಾಗ ಟಿವಿ ಅದಷ್ಟಕ್ಕದೆ ಆನ್ ಆಗಿ ಆಫ್ ಆಗೋಗ್ಬಿಡುತ್ತೆ. ಬೀರುವ ಡೋರು ಅದಷ್ಟಕ್ಕದೆ ಓಪನ್ ಆಗೈತೆ ಅಂತ ಹೇಳಿ ಅಲ್ಲಿಗೆ ಹೋಗಿ ನೋಡಿದ್ರೆ ಅವನನ್ನ ಯಾರೋ ಒಳಗಡೆಗೆ ಹೇಳ್ಕೊಂಡ್ಬಿಡ್ತಾರೆ. ಇದರಿಂದ ಚಿಕ್ಕ ಹುಡುಗನಿಗೆ ನೆಕ್ಸ್ಟ್ ಡೇನೆ ಜ್ವರ ಬರೋದ್ರಿಂದ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಆವಾಗ ಡಾಕ್ಟರು ದೆವ್ವ ಇಲ್ಲ ಏನು ಇಲ್ಲ, ನೀನು ದೆವ್ವ ಐತೆ ಅಂತ ಹೇಳ್ತಾ ಇದೀಯ ಅಲ್ವಾ, ಹಾಗಾದ್ರೆ ಅದನ್ನ ಪ್ರೂವ್ ಮಾಡು. ನೆಕ್ಸ್ಟ್ ಟೈಮ್ ಆ ದೆವ್ವದ ಹತ್ರ ನೀನು ಮಾತಾಡಿ ಅದನ್ನ ನಮ್ಗೆ ಪ್ರೂವ್ ಮಾಡಿದ್ಯಾ ಅಂದ್ರೆ ನಾವು ಕೂಡ ಅದನ್ನ ನಂಬ್ತೀವಿ ಅಂತ ಚಿಕ್ಕ ಹುಡುಗನ ಹತ್ರ ಹೇಳಿ ಮನೆಗೆ ಕಳಿಸ್ತಾನೆ. ನಂತರ ಏನಾಯ್ತು ಅಂತ ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಹೌಸ್ ಮೇಟ್ಸ್ ಅಂತ 2025 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೂವಿ ಓಪನಿಂಗ್ ಸೀನ್ ಅಲ್ಲಿ ಈ ಮೂವಿ ಹೀರೋ ಆಗಿರೋ ಕಾರ್ತಿಕ್ ತುಂಬಾ ಕಷ್ಟಪಟ್ಟು ಒಂದು ಅಪಾರ್ಟ್ಮೆಂಟ್ ನ ತಗೋಬೇಕು ಅಂತ ಎಲ್ಲಾರ್ಗು ದುಡ್ಡು ಕೊಟ್ಟು ರಿಜಿಸ್ಟರ್ ಆಫೀಸ್ ಅಲ್ಲಿ ಅವನ ಮನೇನ ಅವನ ಹೆಸರ ಮೇಲೆ ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕಂತ ಬಂದಿರ್ತಾನೆ. ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಆ ಡಾಕ್ಯುಮೆಂಟ್ಸ್ ಮೇಲೆ ಇನ್ನ ಸಿಗ್ನೇಚರ್ ಮಾಡ್ಬೇಕು. ಆ ಟೈಮ್ ಅಲ್ಲಿ ಇಂಕ್ ಬಿದ್ದೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಅಲ್ಲೇ ಇರೋ ಬೇರೆಯವ್ರ ಹತ್ರ ಸೇಮ್ ಡಾಕ್ಯುಮೆಂಟ್ಸ್ ನ ಮತ್ತೆ ರೆಡಿ ಮಾಡಿಸಿ ಸಿಗ್ನೇಚರ್ ಮಾಡೋದಕ್ಕಂತ ಕಾರ್ತಿಕ್ಗೆ ಕೊಡ್ತಾನೆ. ಸಡನ್ ಆಗಿ ಮತ್ತೆ ಕರೆಂಟ್ ಹೊರಟೋಗ್ಬಿಡುತ್ತೆ. ಆ ಟೈಮ್ ಅಲ್ಲಿ ಕಾರ್ತಿಕ್ ತನ್ನ ಮನಸ್ಸಲ್ಲಿ ಯಾಕೆ ಈ ತರ ನಡೀತೈತೆ, ನಾನು ತುಂಬಾ ಕಷ್ಟಪಟ್ಟು ಸೇವಿಂಗ್ ಮಾಡಿರೋ ಅಮೌಂಟ್ ಜೊತೆಗೆ ಲೋನ್ ಅಮೌಂಟ್ ತಗೊಂಡು ಈ ಮನೆನ ತಗೊಂತಾ ಇದ್ದೀನಿ, ಆದ್ರೆ ಈ ಟೈಮಲ್ಲಿ ಇಂಥ ಪ್ರಾಬ್ಲಮ್ಸ್ ಬರ್ತಿದಾವಲ್ಲ, ಯಾಕೆ ಈ ತರ ನನ್ನ ಲೈಫ್ ಅಲ್ಲೇ ನಡೀತೈತೆ ಅಂತ ಅವನು ತುಂಬಾ ಯೋಚನೆ ಮಾಡ್ತಿರ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಮತ್ತೆ ಕರೆಂಟ್ ಬರೋದ್ರಿಂದ ಇವನು ಆ ಡಾಕ್ಯುಮೆಂಟ್ಸ್ ಮೇಲೆ ಸಿಗ್ನೇಚರ್ ಮಾಡಿ ಬೇರೆಯವ್ರ ಮನೆನ ಇವನ ಹೆಸರ ಮೇಲೆ ಟ್ರಾನ್ಸ್ಫರ್ ಮಾಡಿಸ್ಕೊಂತಾನೆ. ಕಟ್ ಮಾಡಿದ್ರೆ ಇವಾಗ ನಮ್ಗೆ ಇವನು ಇಷ್ಟು ಕಷ್ಟಪಟ್ಟು ಮನೇನ ತಗೊಳ್ಳೋದಕ್ಕೆ ರೀಸನ್ ಏನು ಅಂತ ಇವಾಗ ಗೊತ್ತಾಗುತ್ತೆ. ಅದೇನಪ್ಪಾ ಅಂದ್ರೆ ಕಾರ್ತಿಕ್ ಒಂದು ಮನೆಯಲ್ಲಿ ರೆಂಟ್ಗೆ ಇದ್ದು ಆ ಮನೆ ಓನರ್ ಮಗಳಾಗಿರೋ ಮೇಘನಾ ಅನ್ನೋ ಒಂದು ಹುಡುಗಿನ ಇವನು ಪ್ರೀತಿ ಮಾಡಿರ್ತಾನೆ. ನಂತರ ಇವನು ಅವ್ರ ಅಪ್ಪ ಹತ್ರ ಹೋಗಿ ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳಿದ್ದಕ್ಕೆ, ನಿನಗೆ ಏನೈತೆ ಅಂತ ನನ್ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು, ನೀನ್ ಇರೋದಕ್ಕೆ ಒಂದು ಮನೇನು ಕೂಡ ನಿನ್ನ ಹತ್ರ ಇಲ್ಲ ಅಂತ ಅವ್ರಪ್ಪ ಅಂದಿರ್ತಾನೆ. ಅದನ್ನ ಇವನು ಸೀರಿಯಸ್ ಆಗಿ ತಗೊಂಡು ಇವನು ತುಂಬಾ ದಿನಗಳಿಂದ ಸೇವಿಂಗ್ ಮಾಡಿರೋ ಅಮೌಂಟ್ ಜೊತೆಗೆ ಬ್ಯಾಂಕ್ ಅಲ್ಲಿ ಸ್ವಲ್ಪ ಅಮೌಂಟ್ ಲೋನ್ ತಗೊಂಡು ಅಪಾರ್ಟ್ಮೆಂಟ್ ನ ರಿಜಿಸ್ಟರ್ ಮಾಡ್ಕೊಂಡು ಮತ್ತೆ ಇವರ ಫಾದರ್ ಹತ್ರಕ್ಕೆ ಬಂದು ನನ್ನ ಹತ್ರ ಇವಾಗ ಇರೋದಕ್ಕೆ ಮನೆ ಐತೆ, ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ಅವರಪ್ಪ ಇದ್ಕೊಂಡು ಅವತ್ತೇನು ನಾನು ನಾರ್ಮಲ್ ಆಗಿ ಮನೆ ಇದ್ರೆ ಕೊಡ್ತೀನಿ ಅಂತ ಹೇಳಿದ್ದೆ, ನನ್ ಮಗಳನ್ನ ನಿನಗೆ ಏನ್ ತುಕ್ ಕೊಡ್ತೀನೋ ಅಂತ ಹೇಳಿ ಅವ್ರಪ್ಪ ಮತ್ತೆ ರಿವರ್ಸ್ ಆಗೋಗ್ಬಿಡ್ತಾನೆ. ಆವಾಗ ಕಾರ್ತಿಕ್ ಇದ್ಕೊಂಡು ಈ ಮಾತು ನೀವಲ್ಲ, ನಾನ್ ಪ್ರೀತಿ ಮಾಡಿರೋ ಹುಡುಗಿ ಮೇಘನ ಹೇಳಿದ್ರೆ ಅವಾಗ ಕೇಳ್ತೀನಿ ಅಂತ ಹೇಳ್ತಾನೆ. ಮೇಘನ ಅವಾಗ ಆಚೆಗಡೆ ಬಂದು ಕಾರ್ತಿಕ್ ಕಡೆ ನೋಡಿ ನಮ್ಮಪ್ಪ ಏನ್ ಹೇಳಿದ್ರೆ ಅದೇ ನಾನ್ ಫಾಲೋ ಮಾಡ್ತೀನಿ, ನಮ್ಮಪ್ಪ ಮಾತನ್ನ ನಾನು ಮೀರೋದಿಲ್ಲ ಅಂತ ಹೇಳಿ ಮನೆ ಒಳಗಡೆಗೆ ಹೊರಟೋಗ್ಬಿಡ್ತಾಳೆ. ಇದರಿಂದ ಕಾರ್ತಿಕ್ ತುಂಬಾ ಅಪ್ಸೆಟ್ ಫೀಲ್ ಆಗ್ತಾನೆ. ಯಾಕಪ್ಪ ಅಂದ್ರೆ ತುಂಬಾ ದಿನಗಳಿಂದ ಇಷ್ಟಪಟ್ಟಿರೋ ಹುಡುಗಿ ಮೋಸ ಮಾಡ್ಬಿಟ್ಲಲ್ಲ ಅಂತ. ಕಟ್ ಮಾಡಿದ್ರೆ ಇಲ್ಲೇ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ಮೇಘನಾ ಇವನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಎಲ್ಲ ಬಟ್ಟೆಗಳ ಹಾಕೊಂಡು ಹೂವಿನ ಹಾರಗಳು ಎತ್ಕೊಂಡು ಬಂದಿರ್ತಾಳೆ. ಆಕ್ಚುಲಿ ಮೇಘನಾ ನಿನ್ನೆ ಆ ತರ ಹೇಳೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಮೇಘನಾ ಏನಾದ್ರೂ ಕಾರ್ತಿಕ್ಗೆ ಸಪೋರ್ಟಿವ್ ಆಗಿ ಮಾತಾಡಿದ್ರೆ ಅಲ್ಲಿ ಜಗಳ ಆಗೋದು ಬೇಡ ಅಂತ ಹೇಳಿ ರಿಟರ್ನ್ ಹೊರಟೋಗ್ಬಿಟ್ಟಿರ್ತಾಳೆ. ಬಟ್ ಇವಾಗ ಕಾರ್ತಿಕ್ನೇ ಮದುವೆ ಮಾಡ್ಕೋಬೇಕು ಅಂತ ಕಾರ್ತಿಕ್ ಹತ್ರಕ್ಕೆ ಬಂದಿರೋದ್ರಿಂದ ಇವರಿಬ್ರು ಮದ್ವೆ ಮಾಡ್ಕೊಂಡು ಇವನೊಂದು ಹೊಸ ಅಪಾರ್ಟ್ಮೆಂಟ್ ನ ತಗೊಂಡಿರ್ತಾನಲ್ವಾ ಅಲ್ಲಿಗೆ ಬರ್ತಾರೆ. ಇವರಿಗೆ ಸಪೋರ್ಟಿವ್ ಆಗಿ ಅಕ್ಕಪಕ್ಕದ ಮನೆಯವರೆಲ್ಲರೂ ಬರೋದ್ರಿಂದ ಇವ್ರು ಆರಾಮಾಗಿ ಅವರ ಜೊತೆ ಮಾತಾಡ್ಕೊಂಡು ಹ್ಯಾಪಿ ಆಗಿರೋ ಒಂದು ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಹೀಗಿರುವಾಗ ಒಂದು ದಿನ ತುಂಬಾ ಜೋರಾಗಿ ಮಳೆ ಬೀಳ್ತಿರೋದ್ರಿಂದ ಸಿಡಿಲು ಇವರ ಮನೆ ಮೇಲೆ ಬೀಳುತ್ತೆ. ಇದರಿಂದ ಇವರ ಮನೆಯಲ್ಲಿ ಒಂದತ್ರ ಚಿಕ್ಕದಾಗಿ ಕ್ರ್ಯಾಕ್ ಬಿದ್ದಿರುತ್ತೆ. ಕಾರ್ತಿಕ್ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವನು ವರ್ಕ್ ಮಾಡೋದಕ್ಕಂತ ಜಾಬ್ಗೆ ಹೋಗ್ತಾನೆ. ಮನೆಯಲ್ಲಿ ನೋಡ್ಕೊಂಡ್ರೆ ಮೇಘ್ನಾ ಒಬ್ಳೇ ಇರ್ತಾಳ ಅಲ್ವಾ. ಮನೆ ಫುಲ್ ಕ್ಲೀನ್ ಮಾಡ್ತಿರುವಾಗ ಕಬೋರ್ಡ್ ಹಿಂದ್ಗಡೆ ಯಾರೋ ಗೀಚಿದಂಗೆ ಅನ್ಸೋದ್ರಿಂದ ಕಬೋರ್ಡ್ ನ ಸೈಡ್ ಗೆ ತಲ್ಲಿ ನೋಡ್ತಾಳೆ. ಅಲ್ಲಿ ಒಂದು ಚಿಕ್ಕದಾಗಿರೋ ಒಂದು ಬೊಂಬೆನ ಯಾರೋ ಗೀಚಿದಂಗೆ ಇವಳಿಗೆ ಕಾಣಿಸೋದ್ರಿಂದ ಅದನ್ನ ಫೋಟೋ ತೆಗೆದು ಕಾರ್ತಿಕ್ಗೆ ಸೆಂಡ್ ಮಾಡ್ತಾಳೆ. ಅದನ್ನ ನೋಡಿರೋ ಕಾರ್ತಿಕ್ ಮೇ ಬಿ ನಾವು ಹೊಸದಾಗಿ ಬಂದಾಗ ಇದನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಲಿಲ್ಲ ಅಂತ ಅನ್ಕೊಂತೀವಿ, ಮೊದ್ಲಿಂದನೂ ಇರ್ಬೇಕು ಬಿಡು, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದ್ದಕ್ಕೆ ಹೌದು ಬಿಡು, ಓನರ್ ನ ಏನ್ ಅನ್ನೋದಕ್ಕೆ ಆಗುತ್ತೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಕೊಂಡಿರೋದಿಲ್ಲ, ಮೇ ಬಿ ಫಸ್ಟ್ ಇಂದಾನು ಇದು ಇಲ್ಲೇ ಇರ್ಬೇಕು ಅಂತ ಮೇಘ್ನಾ ಕೂಡ ಅನ್ಕೊಂತಾಳೆ. ನಂತರ ಇವಳು ಅವಳ ಪಾಡ್ಗ ಅವಳು ಕೆಲಸ ಮಾಡ್ಕೊಂತಿರುವಾಗ ಸ್ನಾನ ಮಾಡ್ಕೊಳ್ಳೋದಕ್ಕೆ ಬಿಸಿನೀರು ರೆಡಿ ಆಗೋದ್ರಿಂದ ಹೋಗಿ ಸ್ನಾನ ಮಾಡ್ಕೊಂತಿರ್ತಾಳೆ. ಆ ಟೈಮ್ ಅಲ್ಲಿ ಹಾಲಲ್ಲಿರೋ ಟಿವಿಯಲ್ಲಿ ಟಾಮ್ ಅಂಡ್ ಜೆರ್ರಿ ಚಾನಲ್ ಓಪನ್ ಆಗೋಗ್ಬಿಡುತ್ತೆ. ಇದರಿಂದ ಮೇಘನಾಗಿ ಡೌಟ್ ಬಂದು ಏನಪ್ಪ ಸೌಂಡ್ ಅಂತ ಆಚೆಗಡೆ ಬಂದು ನೋಡಿದ್ರೆ ಟಿವಿ ಆನ್ ಆಗಿರುತ್ತೆ. ಮೇ ಬಿ ಬೈ ಮಿಸ್ ಆಗಿ ಆನ್ ಆಗಿರ್ಬೇಕು ಅಂತ ಟಿವಿನ ಆಫ್ ಮಾಡ್ತಾಳೆ. ನೆಕ್ಸ್ಟ್ ಸೆಕೆಂಡ್ ಮತ್ತೆ ಟಿವಿ ಆನ್ ಆಗೋದ್ರಿಂದ ಭಯಕ್ಕೆ ಹೋಗಿ ಆ ಟಿವಿಗೆ ಸಂಬಂಧಪಟ್ಟ
ಇಟ್ಟಿರೋ ಒಂದು ಪ್ಲಗ್ ನ ಕಿತ್ತಾಕ್ ಬಿಡ್ತಾಳೆ. ನೆಕ್ಸ್ಟ್ ಸೆಕೆಂಡ್ ಈ ಕಬೋರ್ಡ್ ಹತ್ರ ಏನೋ ಚಿಕ್ಕದಾಗಿ ಶಬ್ದ ಬರ್ತಿರೋದ್ರಿಂದ ಅಲ್ಲಿಗೆ ಹೋಗಿ ನೋಡಿದ್ರೆ ಮೊದ್ಲು ಈ ಕಬೋರ್ಡ್ ಹತ್ರ ಚಿಕ್ಕದಾಗಿ ಒಂದು ಗೆರೆ ಇತ್ತಲ್ವಾ, ಅದು ಇವಾಗ ಮನೆ ತರ ಡ್ರಾಯಿಂಗ್ ಮಾಡಿ F1 ಅಂತ ಅದರಲ್ಲಿ ಬರ್ದಿರ್ತಾರೆ. ಇದರಿಂದ ಮೇಘನಾಗಿ ತುಂಬಾ ಭಯ ಸ್ಟಾರ್ಟ್ ಆಗೋಗ್ಬಿಟ್ಟು ಮೇ ಬಿ ಈ ಮನೆಯಲ್ಲಿ ದೆವ್ವ ಇರಬೇಕು, ಇಲ್ಲೇ ಇದ್ರೆ ನನ್ನನ್ನ ಸಾಯ್ಸಾಕ್ ಬಿಡುತ್ತೆ ಅಂತ ಹೇಳಿ ಆಚೆಗಡೆ ಇರೋ ಒಂದು ಪಾರ್ಕ್ ಹತ್ರಕ್ಕೆ ಬಂದು ಕುತ್ಕೊಂತಾಳೆ. ಸ್ವಲ್ಪ ತಾದ್ಮೇಲೆ ಗಂಡ ಅಲ್ಲಿಗೆ ಬಂದು ಇಷ್ಟೊತ್ತಲ್ಲಿ ನೀನು ಮನೆಯಲ್ಲಿ ಇರ್ತೀರಾ, ಇಲ್ಲೇನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ ಆ ಮನೆಯಲ್ಲಿ ನಡೆದಿರೋ ಎಲ್ಲಾ ವಿಷಯನೂ ಎಕ್ಸ್ಪ್ಲೈನ್ ಮಾಡ್ತಾಳೆ. ಅದಕ್ಕೆ ಕಾರ್ತಿಕ್ ಇತ್ಕೊಂಡು ಏನ್ ಮಾತಾಡ್ತಾ ಇದೀಯ ನೀನು, ಈ ಕಾಲದಲ್ಲೂ ದೆವ್ವ ಎಂತಕ್ಕಿರ್ತವೆ, ನೀನ್ ಆತರ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ, ನಾನು ತುಂಬಾ ಕಷ್ಟಪಟ್ಟು ತಗೊಂಡಿರೋ ಒಂದು ಮನೆ ಇದು, ಇಂತ ಒಂದು ರೂಮರ್ಸ್ ನ ನೀನು ಆಚೆಗಡೆ ಸ್ಪ್ರೆಡ್ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿ ತನ್ನ ಹೆಂಡತಿನ ಕಾಮ್ ಡೌನ್ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಮೇಘ್ನ ಇತ್ಕೊಂಡು ನಾನು ಎಷ್ಟೇ ಹೇಳ್ತಾ ಇದ್ರು ಕೂಡ ನೀನ್ ನಂಬ್ತಾ ಇಲ್ಲ ಅಲ್ವಾ, ಸ್ವಲ್ಪ ದಿನಗಳಾದ್ಮೇಲೆ ನಿನಗೆ ಗೊತ್ತಾಗುತ್ತೆ ಬಿಡು ಅಂತ ಹೇಳಿ ಮೇಘ್ನ ಸೈಲೆಂಟ್ ಆಗೋಗ್ಬಿಡ್ತಾಳೆ. ಇವಾಗ ನಮ್ಗೆ ಮಹಿ ಅನ್ನೋ ಒಬ್ಬ ಚಿಕ್ಕ ಹುಡುಗನನ್ನ ನೋಡಿಸ್ತಾರೆ. ತಂದೆ ತಾಯಿ ಇಬ್ರು ಕೆಲಸ ಮಾಡೋದಕ್ಕಂತ ಆಚೆಗಡೆ ಹೋದಾಗ ಇವನು ಮಾತ್ರನೇ ಮನೆಯಲ್ಲಿ ಒಬ್ಬಂಟಿಯಾಗಿ ಇರ್ತಾನೆ. ಹೀಗಿರೋವಾಗ ಒಂದು ದಿನ ಸಡನ್ ಆಗಿ ಟಿವಿ ಇವನು ಆನ್ ಮಾಡ್ದಿರಾನೆ ಆನ್ ಆಗುತ್ತೆ, ಫ್ಯಾನ್ ಆಫ್ ಮಾಡ್ದಿರಾನೆ ಆಫ್ ಆಗೋಗ್ಬಿಡುತ್ತೆ. ಇದರಿಂದ ಇವನು ಏನಾಯ್ತಪ್ಪ ಅಂತ ಹೇಳಿ ಥಿಂಕ್ ಮಾಡ್ತಿರುವಾಗ್ಲೇ ಪಕ್ಕದಲ್ಲೇ ಇರೋ ಒಂದು ಕಬೋರ್ಡ್ ಆಟೋಮೆಟಿಕ್ ಆಗಿ ಓಪನ್ ಆಗೋದ್ರಿಂದ ಏನೈತೆ ಅಂತ ನೋಡೋದಕ್ಕಂತ ಆ ಕಬೋರ್ಡ್ ಹತ್ರಕ್ಕೆ ಹೋಗ್ತಾನೆ. ಸಡನ್ ಆಗಿ ಯಾರೋ ಆ ಚಿಕ್ಕ ಹುಡುಗನನ್ನ ಒಳಗಡೆಗೆ ಹೇಳ್ಕೊಂಡ್ ಬಿಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ತಂದೆ ತಾಯಿ ಇಬ್ರು ಮಗನನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಡಾಕ್ಟರ್ ಹತ್ರ ನಾವಿಬ್ರು ವರ್ಕ್ ಮಾಡೋದಕ್ಕಂತ ಆಚೆಗಡೆ ಹೋಗ್ತೀವಿ, ನಮ್ ಮಗ ಒಬ್ನೇ ಇರೋದ್ರಿಂದ ಯಾವ್ದನ್ನು ನೋಡ್ಬಿಟ್ಟು ತುಂಬಾ ಭಯ ಬಿದ್ದೋಗ್ಬಿಟ್ಟವ್ನೆ, ಅದಕ್ಕೆ ಇವನಿಗೆ ಜ್ವರ ಬಂದೈತೆ ಅಂತ ಹೇಳಿ ಡಾಕ್ಟರ್ಗೆ ಹೇಳೋದ್ರಿಂದ ಡಾಕ್ಟರ್ ಚಿಕ್ಕ ಹುಡುಗನನ್ನ ಕರೆದು ನೀನ್ ಒಬ್ನೇ ಮನೆಯಲ್ಲಿ ಇರ್ತೀಯಲ್ವಾ, ಯಾವ್ದನ್ನ ನೋಡಿ ಭಯ ಪಡ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಮನೆಯಲ್ಲಿ ಒಂದು ದೆವ್ವ ಐತೆ, ತುಂಬಾ ವಿಚಿತ್ರವಾಗಿರೋ ಒಂದು ಶಬ್ದಗಳನ್ನ ಮಾಡಿ ಟಿವಿ ಆನ್ ಮಾಡೋದು, ಫ್ಯಾನ್ ಆಫ್ ಮಾಡಾಕ್ ಬಿಡೋದು, ಕಬೋರ್ಡ್ ಹತ್ರ ಶಬ್ದಗಳು ಮಾಡೋದು, ಈ ತರ ಮಾಡಿ ನನ್ನನ್ನ ಭಯ ಪಡ್ಸೋದಕ್ಕೆ ಟ್ರೈ ಮಾಡ್ತೈತೆ ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟರ್ ಇದ್ಕೊಂಡು ಈ ಕಾಲದಲ್ಲಿ ಯಾವುದೇ ದೆವ್ವಗಳು ಈ ತರದ್ ಯಾವ್ದು ಇಲ್ಲ, ನೀನ್ ಆರಾಮಾಗಿರೋ ಅಂತ ಹೇಳಿ ಅವನನ್ನ ಮೋಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಚಿಕ್ಕ ಹುಡುಗ ಮಾತ್ರ ಇಲ್ಲ ನಮ್ಮ ಮನೆಯಲ್ಲಿ ದೆವ್ವ ಐತೆ ಅಂತ ಅವನು ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಿರ್ತಾನೆ. ಅದಕ್ಕೆ ಡಾಕ್ಟರ್ ಇದ್ಕೊಂಡು ಸರಿ ನಿಮ್ ಮನೆಯಲ್ಲಿ ದೆವ್ವ ಐತೆ ಅಂತ ಹೇಳ್ತಿದೀಯಲ್ವಾ, ಈ ಟೈಮ್ ನೀನು ಆ ದೆವ್ವದ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡು, ಅವಾಗೇನಾದ್ರೂ ಆ ದೆವ್ವ ನಿನಗೆ ರಿಪ್ಲೈ ಕೊಟ್ಟೈತೆ ಅಂದ್ರೆ ನಾವು ಕೂಡ ನಿಮ್ ಮನೆಯಲ್ಲಿ ದೆವ್ವ ಐತೆ ಅಂತ ಒಪ್ಕೊಂತೀವಿ, ಇಲ್ಲ ಅಂದ್ರೆ ನಿಮ್ ಮನೆಯಲ್ಲಿ ಈ ಪ್ರಪಂಚ ದೆವ್ವಗಳು ಇಲ್ಲ ಅಂತ ನೀನ್ ನಂಬೇಕು ಅಂತ ಹೇಳಿ ಚಿಕ್ಕ ಹುಡುಗನನ್ನ ಮನೆಗೆ ಕಳಿಸ್ತಾನೆ. ಮತ್ತೊಂದು ಕಡೆ ಮೇಘನ ಹಸ್ಬೆಂಡ್ ವರ್ಕ್ ಮಾಡೋದಕ್ಕಂತ ಆಚೆಗಡೆ ಹೋಗಿರ್ತಾನಲ್ವಾ, ಇವಳು ಒಬ್ಬಂಟಿಯಾಗಿದ್ದಾಗ ಮತ್ತೆ ಇವಳಿಗೆ ತುಂಬಾ ವಿಚಿತ್ರವಾಗಿರೋ ಒಂದು ಶಬ್ದಗಳು ಕೇಳಿಸೋದಕ್ಕೆ ಸ್ಟಾರ್ಟ್ ಆಗ್ತವೆ. ಇದರಿಂದ ಮೇಘನ ತುಂಬಾ ಭಯ ಬಿದ್ದೋಗ್ಬಿಟ್ಟು ಮೊದ್ಲು ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಕೆಳಗಡೆಗೆ ಬಂದು ಪಕ್ಕದ ಮನೆ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರಲ್ವಾ, ಆ ಲೇಡೀಸ್ ನ ಮೀಟ್ ಆಗಿ ನಾವ್ ಇವಾಗ F1 ಅನ್ನೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದೀವಲ್ಲ, ನಮ್ಕಿನ್ನ ಮೊದ್ಲು ಅಲ್ಲಿ ಯಾರಿದ್ರು ಅಂತ ಕೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ರೀಸೆಂಟ್ ಆಗಿ ಬಂದಿರೋದ್ರಿಂದ ನಿಮ್ಕಿನ್ನ ಮೊದ್ಲು ಅಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ರು ಅಂತ ನಮ್ಗೂನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ ಅಲ್ಲಿ ಹಾಲಾಕೋ ವ್ಯಕ್ತಿ ಅಲ್ಲಿಗೆ ಬರೋದ್ರಿಂದ ಮೇಘನ ಹೋಗಿ ಆ ವ್ಯಕ್ತಿ ಹತ್ರ ಕೇಳ್ತಾಳೆ, F ಬ್ಲಾಕ್ ಅಲ್ಲಿ ಏನಾದ್ರೂ ವಿಚಿತ್ರವಾಗಿರೋ ಒಂದು ಸಂಘಟನೆಗಳು ನಡೆದಿದ್ದಾವ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಬರೋದಕ್ಕಿಂತ ಮೊದ್ಲು ಒಂದು ಫ್ಯಾಮಿಲಿ ಟೂರ್ಗೆ ಹೋಗಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟಿದ್ರು, ಅವತ್ತಿಂದನೂ ಕೂಡ F ಬ್ಲಾಕ್ ಅಲ್ಲಿ ತುಂಬಾ ವಿಚಿತ್ರವಾಗಿರೋ ಶಕ್ತಿಗಳು ಇದಾವೆ ಅಂತ ಎಲ್ಲಾರ್ಗೂ ಗೊತ್ತಾಗೋದ್ರಿಂದ ತುಂಬಾ ಜನರು ಸೇರ್ಕೊಂಡು ಅಲ್ಲಿ ಪೂಜೆ ಮಾಡಿಸಿದ್ರು. ಆವಾಗಿಂದ ಎಲ್ಲ ಕ್ಲಿಯರ್ ಆಗೋಗ್ಬಿಟ್ಟು ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೇಘನ ಇದ್ಕೊಂಡು ಒಂದು ಟೂರಿಗೆ ಹೋಗಿ ಸತ್ತೋಗಿರೋ ಫ್ಯಾಮಿಲಿ ಬಂದ್ಬಿಟ್ಟು F1 ಅಪಾರ್ಟ್ಮೆಂಟ್ ಅಲ್ಲ ಇದ್ದಿದ್ದು ಅಂತ ಕೇಳಿದ್ದಕ್ಕೆ ಈ ಆಕ್ಸಿಡೆಂಟ್ ಆಗಿರೋ ಒಂದು ಫ್ಯಾಮಿಲಿ F ಬ್ಲಾಕ್ ಅಲ್ಲಿ ಇದ್ದಿದ್ದು ಅಂತ ಮಾತ್ರ ಗೊತ್ತು, ಅವ್ರು ಎಕ್ಸಾಕ್ಟ್ ಆಗಿ ಯಾವ ನಂಬರ್ ಹೌಸ್ ಅಲ್ಲಿ ಇದ್ರು ಅಂತ ನನಗೆ ಗೊತ್ತಿಲ್ಲ ಅಂತ ರಿಪ್ಲೈ ಕೊಡ್ತಾನೆ. ನಂತರ ಮೇಘನ ಮನೆಗೆ ಬಂದಿದ್ದೆ. ನೆಕ್ಸ್ಟ್ ಸೆಕೆಂಡ್ ಆ ಮನೆಯಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ, ಎಲ್ಲ ವಸ್ತುಗಳು ಕೆಳಗಡೆಗೆ ಬಿದ್ದೋಗ್ಬಿಟ್ಟು ಪೇಪರ್ಸ್ ಎಲ್ಲ ಗಾಳಿಯಲ್ಲಿ ಹಾರಾಡ್ತಾ ಇರ್ತವೆ. ಇದರಿಂದ ಮೇಘನ ತುಂಬಾ ಭಯ ಬಿದ್ದೋಗ್ಬಿಟ್ಟು ಮೊದ್ಲು ನಾನು ಈ ಮನೆಯಲ್ಲಿ ಇರೋದೇ ಬೇಡ ಅಂತ ಹೇಳಿ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆಟೋಮೆಟಿಕ್ ಆಗಿ ಡೋರ್ ಕ್ಲೋಸ್ ಆಗೋಗ್ಬಿಡೋದ್ರಿಂದ ಇನ್ನ ಆ ಭಯ ತಡ್ಕೊಳ್ಳೋದಕ್ಕಾಗದೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಈ ವಿಷಯನ ತಿಳ್ಕೊಂಡು ಆದಷ್ಟು ಬೇಗ ಕಾರ್ತಿಕ್ ಮನೆಗೆ ಬಂದು ನೋಡಿದ್ರೆ ಹೆಂಡತಿಗೆ ಎಚ್ಚರಿಕೆ ಆಗುತ್ತೆ. ಆವಾಗ ಮೇಘನ ಇತ್ಕೊಂಡು ಇಲ್ಲಿ ದೆವ್ವ ಐತೆ, ನಾವಿಬ್ರು ಈ ಮನೆಯಲ್ಲಿ ಇರೋದು ಬೇಡ, ನಾವ್ ಈ ಮನೆನ ಬಿಟ್ಟು ಬೇರೆ ಮನೆಗೆ ಹೊರಟೋಗ್ಬಿಡೋಣ ಅಂತ ಗಂಡನ ಹತ್ರ ಕೇಳ್ಕೊಂತಾಳೆ. ಅದಕ್ಕೆ ಕಾರ್ತಿಕ್ ಇತ್ಕೊಂಡು ನಾನು ತುಂಬಾ ಕಷ್ಟಪಟ್ಟು ತುಂಬಾ ದಿನಗಳಿಂದ ಸೇವೆ
ಸೇವಿಂಗ್ ಮಾಡಿರೋ ಒಂದು ಅಮೌಂಟ್ ಜೊತೆಗೆ ಲೋನ್ ಅಮೌಂಟ್ ತಗೊಂಡು ಈ ಮನೆನ ತಗೊಂಡಿದ್ದೀನಿ. ಇದರಿಂದ ನಾನು ಅಷ್ಟೊಂದು ಬೇಗ ಈ ಮನೆನ ಬಿಡೋದಕ್ಕೆ ಆಗೋದಿಲ್ಲ. ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ. ಇವಾಗ ನಾನು ಈ ಮನೆನ ಬಿಟ್ಟು ಹೋಗ್ಬೇಕಾ ದೇವ್ರೆ ಅಂತ ಅವನು ತುಂಬಾ ಬಾಧೆ ಪಟ್ಕೊಂಡು ಆಲೋಚನೆ ಮಾಡ್ತಿರ್ತಾನೆ. ಅದೇ ದಿನ ರಾತ್ರಿ ಇವನು ಮನೆಯಲ್ಲಿ ಕುತ್ಕೊಂಡಿರುವಾಗ ಸಡನ್ ಆಗಿ ಇವನು ಹಿಂದ್ಗಡೆ ಇರೋ ಒಂದು ಬಾತ್ರೂಮ್ ಡೋರ್ ಓಪನ್ ಆಗುತ್ತೆ. ಸ್ವಲ್ಪ ತಾದ್ಮೇಲೆ ಮತ್ತೆ ಅದೇ ಕ್ಲೋಸ್ ಆಗಿ ಹೋಗ್ಬಿಡುತ್ತೆ. ಇದೇ ತರ ಮತ್ತೆ ಡೋರ್ ಓಪನ್ ಆಗಿ ಮತ್ತೆ ಕ್ಲೋಸ್ ಆಗಿ ಯಾರೋ ಬಾತ್ರೂಮ್ ಇಂದ ನಡ್ಕೊಂಡು ಹೋಗ್ತಿರೋ ಹೆಜ್ಜೆಗಳು ಇವನಿಗೆ ಕಾಣಿಸ್ಕೊಂತವೆ. ಇದರಿಂದ ಇವನು ತುಂಬಾ ಭಯ ಬಿದ್ದು ಆ ಹೆಜ್ಜೆಗಳನ್ನ ಫಾಲೋ ಮಾಡ್ಕೊಂಡು ಹೋದಾಗ ಆ ಹೆಜ್ಜೆಗಳು ಡೈರೆಕ್ಟ್ ಆಗಿ ಒಂದು ರೂಮ್ ಒಳಗಡೆಗೆ ಹೋಗಿ ಜೋಕಾಲಿಯಲ್ಲಿ ಕುತ್ಕೊಂಡು ಜೋಕಾಲಿ ಆಡ್ತಿರ್ತಾರೆ. ಅದನ್ನ ನೋಡಿದ್ಮೇಲೆನೆ ಕಾರ್ತಿಕ್ ಅರ್ಥ ಮಾಡ್ಕೊಂತಾನೆ, ನನ್ನ ಹೆಂಡತಿ ಹೇಳಿದ್ದು ನಿಜಾನೇ, ಇಷ್ಟು ದಿನಗಳಿಂದ ನಾನೇ ಅವಳ ಮಾತುಗಳು ಕೇಳಿಸ್ಕೊಂತಿಲ್ಲ ಅಂತ ಹೇಳಿ ಅವನೊಬ್ಬ ಪೂಜಾರಿನ ಕರ್ಕೊಂಡ್ ಬರ್ತಾನೆ. ಆ ಪೂಜಾರಿ ಮನೆ ಒಳಗಡೆಗೆ ಬಂದು ಎಲ್ಲಾ ಪೂಜೆಗಳನ್ನು ಮಾಡಿ, ಆಕ್ಚುಲಿ ಹೇಳ್ಬೇಕಂದ್ರೆ ನೀವ್ ಯಾಕೆ ಈ ತರ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಯಾವುದೇ ತರದಂತಹ ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಹೇಳ್ತಾನೆ. ಬಟ್ ಇವರಿಬ್ರು ಕಣ್ಣಾರೆ ನೋಡಿರ್ತಾರೆ ಅಲ್ವಾ, ಇವರಿಬ್ರು ಮಾತ್ರ ಅದನ್ನ ನಂಬೋದಿಲ್ಲ. ಪೂಜಾರಿ ಅಲ್ಲಿಂದ ಹೊರಟೋದ್ಮೇಲೆ ಇವರಿಬ್ರು ನಾವಿಬ್ರು ಕಣ್ಣಾರೆ ನೋಡಿದ್ವಲ್ಲ, ಆ ಪೂಜಾರಿ ಅಷ್ಟೆಲ್ಲಾ ಮಾಡ್ಬಿಟ್ಟು ನೆಗೆಟಿವ್ ಎನರ್ಜಿನೇ ಇಲ್ಲ ಅಂತ ಹೇಳ್ತಿದ್ದಾನೆ ಅಲ್ವಾ, ಮೇ ಬಿ ಅವನು ಫೇಕ್ ಪೂಜಾರಿ ಆಗಿರ್ಬೋದು ಅಂತ ಹೇಳಿ ಇವರಿಬ್ರು ಥಿಂಕ್ ಮಾಡ್ತಿರುವಾಗ ಯಾರೋ ಇವರ ಮನೆ ಡೋರ್ ನ ನಾಕ್ ಮಾಡ್ದಂಗೆ ಅನ್ಸಿ ಕಾರ್ತಿಕ್ ಹೋಗಿ ಡೋರ್ ಓಪನ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಇವನು ಹೋಗಿ ಡೋರ್ ಓಪನ್ ಮಾಡೋದಕ್ಕೂ ಮೊದ್ಲೇ ಆ ಡೋರ್ ಓಪನ್ ಆಗಿ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗೋಗ್ಬಿಡುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಹೆಂಡತಿ ತುಂಬಾ ಜೋರಾಗಿ ಕೂಗೋದ್ರಿಂದ ಕಾರ್ತಿಕ್ ಹೆಂಡತಿ ಹತ್ರಕ್ಕೆ ಹೋಗಿ ನೋಡಿದ್ರೆ ಹೆಂಡತಿಗೆ ಮೊದ್ಲು ಈ ಕಬೋರ್ಡ್ ಹಿಂದ್ಗಡೆ ಒಂದು ಮನೆ ಚಿತ್ರಾನ ಬರ್ದಿರೋ ಹಾಗೆ ಕಾಣಿಸಿರುತ್ತಲ್ವಾ, ಕರೆಕ್ಟ್ ಆಗಿ ಅದೇ ಪ್ಲೇಸ್ ಹತ್ರ ಈ ಮನೆಯಲ್ಲಿ ಯಾರಾದ್ರೂ ಇದೀರಾ ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕಿ ಬರ್ದಿರ್ತಾರೆ. ಅದನ್ನ ನೋಡಿ ಕಾರ್ತಿಕ್ ಹೌದು ನಾವು ಈ ಮನೆಯಲ್ಲಿ ಇದ್ದೀವಿ ಅಂತ ಆನ್ಸರ್ ಕೊಡ್ತಾನೆ. ಆವಾಗ ಆ ಗೋಡೆ ಮೇಲೆ ನಿಮ್ ಹೆಸರೇನು ಅಂತ ಬರೆಯುತ್ತೆ. ಅದನ್ನ ನೋಡಿ ಇವರಿಬ್ರು ಈ ದೆವ್ವಗಳೇನು ಈ ಮನೆಯಲ್ಲಿ ನಮ್ಮ ಹತ್ರ ಮಾತಾಡ್ತಿದವಲ್ಲ ಅಂತ ಹೇಳಿ ಇವರಿಬ್ರು ಶಾಕ್ ಅಲ್ಲಿ ಇರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕಾರ್ತಿಕ್ ಹಾಗೆ ಅವನ ಹೆಂಡತಿ ಈ ಮನೆಯಲ್ಲಿರೋ ದೆವ್ವಗಳು ನಮ್ಮ ಹತ್ರ ಮಾತಾಡ್ತಾ ಇದಾವಲ್ಲ ಅಂತ ಹೇಳಿ ಶಾಕ್ ಅಲ್ಲಿ ಇರ್ತಾರೆ. ಆದ್ರೆ ಇವ್ರಿಗೆ ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂದ್ರೆ ಆ ಗೋಡೆ ಮೇಲೆ ಬರೀತಿರೋದು ಈ ಮಹಿ ಅನ್ನೋ ಒಬ್ಬ ಚಿಕ್ಕ ಹುಡುಗ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಈ ಮನೆಯಲ್ಲಿ ದೆವ್ವಗಳಿದಾವೆ ಅಂತ ಹೇಳಿ ಹಾಸ್ಪಿಟಲ್ ಅಲ್ಲಿರೋ ಒಬ್ಬ ಡಾಕ್ಟರ್ ಹತ್ರ ಹೇಳಿರ್ತಾನೆ ಅಲ್ವಾ, ಆವಾಗ ಡಾಕ್ಟರ್ ಆ ದೆವ್ವದ ಹತ್ರ ನೀನು ಮಾತಾಡು, ಆ ದೆವ್ವ ಏನಾದ್ರೂ ನಿನಗೆ ರಿಪ್ಲೈ ಕೊಟ್ಟೈತೆ ಅಂದ್ರೆ ನಾವೆಲ್ಲರೂ ಕೂಡ ನಂಬ್ತೀವಿ ಅಂತ ಹೇಳಿರ್ತಾನ ಅಲ್ವಾ. ಅದಕ್ಕೆ ಈ ಚಿಕ್ಕ ಹುಡುಗ ಒಂದು ಪ್ಲಾನ್ ಹಾಕಿ ಈ ದೆವ್ವದ ಹತ್ರ ಮಾತಾಡಬೇಕು ಅಂತ ಹೇಳಿ ಈ ಮನೆಯಲ್ಲಿ ಯಾರಾದ್ರೂ ಇದ್ದೀರಾ ನಿಮ್ ಹೆಸರೇನು ಅಂತ ಕೇಳಿರ್ತಾನೆ. ಅದಕ್ಕೆ ಹತ್ತು ಕಡೆಯಿಂದ ಕಾರ್ತಿಕ್ ನನ್ನ ಹೆಸರು ಕಾರ್ತಿಕ್ ಅಂತ ರಿಪ್ಲೈ ಕೊಡೋದ್ರಿಂದ ಅದಕ್ಕೆ ಚಿಕ್ಕ ಹುಡುಗ ಅವರ ತಂದೆ ತಾಯಿ ಹತ್ರ ಹೋಗಿ ನೋಡಿ ನಾನು ಹೇಳ್ತಾ ಇದ್ರೆ ನೀವು ಕೇಳಲಿಲ್ವಲ್ಲ, ಈ ಮನೆಯಲ್ಲಿ ದೆವ್ವ ಐತೆ, ನಾನ್ ಕೇಳಿರೋ ಒಂದು ಕ್ವಶನ್ಗೆ ಅದು ಹತ್ತು ಕಡೆಯಿಂದ ರಿಪ್ಲೈ ಕೊಟ್ಟೈತೆ ಅಂತ ಹೇಳಿ ಅವರ ತಂದೆ ತಾಯಿಗೆ ಅದನ್ನ ತೋರಿಸ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ಆ ಟೈಮ್ ಅಲ್ಲಿ ಅವರ ತಂದೆ ತಾಯಿ ಈ ಚಿಕ್ಕ ಹುಡುಗನ ಮಾತುಗಳು ಕೇಳೋದಿಲ್ಲ. ಮೇ ಬಿ ಇವನೇ ಆ ಗೋಡೆ ಮೇಲೆ ಬರ್ದಿರ್ತಾನೆ ಬಿಡು ಅಂತ ಅನ್ಕೊಂತಾರೆ. ಸರಿಯಾಗಿ ಅದೇ ಟೈಮ್ಗೆ ಕಾರ್ತಿಕ್ ನಿಮ್ಮ ಹೆಸರೇನು ಅಂತ ಗೋಡೆ ಮೇಲೆ ಬರೆಯೋದ್ರಿಂದ ಈ ಮಹಿ ಅವರ ಫಾದರ್ ಹೋಗಿ ನನ್ನ ಹೆಸರು ರಮೇಶ್ ಅಂತ ಬರೀತಾನೆ. ಇವಾಗ ಮಹಿ ಪೇರೆಂಟ್ಸ್ ಕೂಡ ಭಯ ಪಡ್ತಾರೆ. ಯಾಕಪ್ಪ ಅಂದ್ರೆ ಇವನ ಮಗನೇ ಈ ಸ್ಕೆಚ್ ಎಲ್ಲ ಬರ್ದಿದ್ದಾನೆ ಬಿಡು ಅಂತ ಅನ್ಕೊಂತಾರಲ್ಲ, ಆದ್ರೆ ಇವರ ಕಣ್ ಮುಂದೆನೆ ಹತ್ತು ಕಡೆಯಿಂದ ಆಟೋಮೆಟಿಕ್ ಆಗಿ ಸ್ಕೆಚ್ ಬರೆಯೋದನ್ನ ನೋಡ್ಬಿಟ್ಟು ಇವರು ತುಂಬಾನೇ ಭಯ ಬಿದ್ದೋಗ್ಬಿಡ್ತಾರೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇತ್ ಕಡೆ ಇರೋ ಕಾರ್ತಿಕ್ ಹಾಗೆ ಅವನ ಹೆಂಡತಿ ಆಗಿರೋ ಮೇಘನ ದೆವ್ವಗಳ ಹತ್ರ ನಾವು ಮಾತಾಡ್ತಿದೀವಿ ಅಂತ ಹೇಳಿ ಒಂದ್ ಕಡೆ ಇವರು ಆಶ್ಚರ್ಯ ಪಡ್ತಿದ್ರೆ, ಮತ್ತೊಂದ್ ಕಡೆ ಮಹಿ ಅವರ ಪೇರೆಂಟ್ಸ್ ಕೂಡ ದೆವ್ವಗಳು ನಮ್ಗೆ ರಿಪ್ಲೈ ಕೊಡ್ತಿದಾವೆ ಅಂತ ಹೇಳಿ ಇವರು ಶಾಕ್ ಅಲ್ಲಿ ಭಯ ಪಡ್ತಿರ್ತಾರೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಕಾರ್ತಿಕ್ ಹಾಗೆ ಅವನ ಹೆಂಡತಿ ಮಹಿ ಅವರ ಪೇರೆಂಟ್ಸ್ ಗೆ ಕಾಣಿಸೋದಿಲ್ಲ. ಮಹಿ ಅವರ ಪೇರೆಂಟ್ಸ್ ಕಾರ್ತಿಕ್ ಹಾಗೆ ಅವನ ಹೆಂಡತಿಗೆ ಕಾಣಿಸ್ತಿರೋದಿಲ್ಲ. ಜಸ್ಟ್ ಅವರು ಗೋಡೆ ಮೇಲೆ ಏನ್ ಬರೀತಿದಾರೋ ಅದು ಮಾತ್ರನೇ ಕಾಣಿಸ್ತಾ ಇರುತ್ತೆ. ಆವಾಗ ಕಾರ್ತಿಕ್ ಇವ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಇವರ ಮನೆ ನಂಬರ್ಸ್ ನ ಅದ್ರ ಮೇಲೆ ಬರೀತಾನೆ. ಆವಾಗ ಇವರಿಬ್ರಿಗೂ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಈ ಇಬ್ಬರು ಫ್ಯಾಮಿಲೀಸ್ ಸೇಮ್ ಒಂದೇ ಮನೆಯಲ್ಲಿದ್ದಾರೆ ಅಂತ. ಅದಕ್ಕೆ ಇವರು ಒಬ್ಬರನ್ನ ಒಬ್ರು ಮಾತಾಡ್ಕೊಳ್ಳೋಣ ಅಂತ ಹೇಳಿ ಮೊಬೈಲ್ ನಂಬರ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಂತಾರೆ. ಆದ್ರೆ ನಂಬರ್ಸ್ ಮಾತ್ರ ಕನೆಕ್ಟ್ ಆಗೋದಿಲ್ಲ. ಆವಾಗ ಕಾರ್ತಿಕ್ ಇವ್ರ ಬಗ್ಗೆ ಇನ್ನ ತಿಳ್ಕೋಬೇಕು ಅಂತ ಹೇಳಿ ನಾವು ಎಕ್ಸಾಕ್ಟ್ ಆಗಿ ಇದೇ ದಿನ ಇದೇ ಡೇಟ್ ಅಲ್ಲಿ ನಿಮ್ಗೆ ರಿಪ್ಲೈ ಕೊಡ್ತಾ ಇದೀವಿ ಅಂತ ಬರೀತಾನೆ. ಇಲ್ಲೇ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಕಾರ್ತಿಕ್ 2022 ಅಲ್ಲಿ ಜನವರಿ 12 ನಿಮ್ಗೆ ರಿಪ್ಲೈ ಕೊಡ್ತಾ ಇದೀವಿ ಅಂತ ಬರ್ದ್ರೆ ಅತ್ ಕಡೆಯಿಂದ ರಮೇಶ್ 2012 ಜನವರಿ 12 ಅಲ್ಲಿ ನಾವು ರಿಪ್ಲೈ ಕೊಡ್ತಾ ಇದೀವಿ ಅಂತ ಬರೀತಾನೆ. ಆವಾಗ ಕಾರ್ತಿಕ್ಗೆ ಅರ್ಥ ಆಗೋಗ್ಬಿಡುತ್ತೆ ನಾವು ಫ್ಯೂಚರ್ ಅಲ್ಲಿ ಇದೀವಿ, ಆಕ್ಚುಲಿ ಇವಾಗ ರಮೇಶ್ ಅವರು ನಮ್ಮ ಪಾಸ್ಟ್ ಅಲ್ಲಿ ಇದಾರೆ ಅಂತ. ಫ್ಯೂಚರ್
ಫ್ಯೂಚರ್ ಅಲ್ಲಿ ಕಾರ್ತಿಕ್ ಸ್ವಲ್ಪ ಡೆವಲಪ್ ಆಗಿರೋದ್ರಿಂದ ಈ ಕಾನ್ಸೆಪ್ಟ್ ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಾವು ನಿಮ್ಮ ಫ್ಯೂಚರ್ ಅಲ್ಲಿ ಇದೀವಿ ಅಂತ ಹೇಳಿ ರಮೇಶ್ಗೆ ಹೇಳ್ತಾನೆ. ಬಟ್ ರಮೇಶ್ ಹಾಗೆ ಅವನ ಫ್ಯಾಮಿಲಿ ಫುಲ್ ಇವರು 2022 ಅಲ್ಲಿ ಇದ್ದಾರೆ ಅನ್ನೋ ಒಂದು ವಿಷಯನ ನಂಬೋದಿಲ್ಲ. ಅದಕ್ಕೆ ಇದನ್ನ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಕಾರ್ತಿಕ್ ಗೂಗಲ್ ಸರ್ಚ್ ಮಾಡಿ ನೆಕ್ಸ್ಟ್ ಡೇ ಈ ಪ್ಲೇಸ್ ಅಲ್ಲಿ ಏನಾಗುತ್ತೆ ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾಳೆ ಮಾರ್ನಿಂಗ್ ಸಿಎಂ ಗೆ ಹಾರ್ಟ್ ಅಟ್ಯಾಕ್ ಬಂದು ಅಪೋಲೋದಲ್ಲಿ ಜಾಯಿನ್ ಆಗಿ ಮತ್ತೆ ಅವರು ಸತ್ತೋಗ್ಬಿಡ್ತಾರೆ. ಹಾಗೆ 12B ಅನ್ನೋ ಒಂದು ಬಸ್ಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ನಡೆಯುತ್ತೆ. ಅದರ ಜೊತೆಗೆ ಇಂಡಿಯಾ ಹಾಗೆ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಲಾಸ್ಟ್ ಅಲ್ಲಿ ಧೋನಿ 6 ಹೊಡೆದು ಇಂಡಿಯಾನ ಗೆದ್ದಿಸ್ತಾನೆ ಅಂತ ಹೇಳ್ತಾನೆ. ಬಟ್ ಇದ್ಯಾವ್ದನ್ನು ಕೂಡ ರಮೇಶ್ ಹಾಗೆ ಅವನ ಫ್ಯಾಮಿಲಿ ನಂಬೋದಿಲ್ಲ. ಇವನು ಮೇ ಬಿ ಸುಳ್ಳು ಹೇಳ್ತಿರ್ಬೇಕು, ಇದೇನಾದ್ರೂ ಒಂದು ಪ್ರಾಂಕ್ ಇಲ್ಲ ಅಂದ್ರೆ ಗಿಮ್ಮಿಕ್ ಆಗಿರ್ಬೋದು ಅಂತ ಅನ್ಕೊಂತಾನೆ. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾರ್ತಿಕ್ ಏನೆಲ್ಲ ವಿಷಯಗಳು ಹೇಳಿರ್ತಾನೋ ಅದೆಲ್ಲ ಆರ್ಡರ್ ಪ್ರಕಾರ ನಡೀತಾವೆ. ಆವಾಗಿಂದ ರಮೇಶ್ ಕಾರ್ತಿಕ್ ಫ್ಯೂಚರ್ ಅಲ್ಲಿ 2022 ಅಲ್ಲಿ ಇದ್ದಾನೆ ಅಂತ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೂನು ಇವನಿಗೊಂದು ಸ್ವಲ್ಪ ಡೌಟ್ ಇರುತ್ತಲ್ವಾ, ಅದಕ್ಕೆ ಗೋಡೆ ಹತ್ರ ಬಂದು ಬರೀತಾನೆ, ನೀನು ನಾಳೆ ಏನಾಗುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಗೆ ಹೇಳ್ದೆ ಅಂತ. ಅದಕ್ಕೆ ಕಾರ್ತಿಕ್ ಇದ್ಕೊಂಡು, ನಾನು ಕೂಡ ಆ ಟೈಮ್ ಅಲ್ಲಿ ಕಾಲೇಜ್ ಅಲ್ಲಿ ಓದ್ಕೊಂಡೆ ಪಿಜ್ಜಾ ಶಾಪ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಸಿಎಂ ಗೆ ಹಾರ್ಟ್ ಅಟ್ಯಾಕ್ ಬಂದು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಜಾಯಿನ್ ಆದ್ಮೇಲೆ ಅವನು ಸ್ವಲ್ಪ ದಿನಗಳಾದ್ಮೇಲೆ ಮತ್ತೆ ಸತ್ತೋಗ್ಬಿಟ್ಟ. ಹಾಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ನಡೆದಿತ್ತಲ್ವಾ, ಅದು ನನ್ ಕಣ್ ಮುಂದೆನೆ ನಡೆದಿತ್ತು. ಇನ್ನ ಕ್ರಿಕೆಟ್ ಅಂತೀಯ, ಅದು ನಾನು ಯಾವಾಗ್ಲೂ ಡೈಲಿ ಫಾಲೋ ಮಾಡೋ ಒಂದು ನ್ಯೂಸ್ ಅಂತ ಹೇಳ್ಕೋಬಹುದು ಅಂತ ಹೇಳ್ತಾನೆ. ಅಂಡ್ ಆವಾಗಿಂದನು ಕೂಡ ರಮೇಶ್ ಹಾಗೆ ಅವನ ಫ್ಯಾಮಿಲಿ ಕಾರ್ತಿಕ್ ಹೇಳೋದು ನಿಜ, ಕಾರ್ತಿಕ್ ನಮ್ಮ ಫ್ಯೂಚರ್ ಅಲ್ಲಿ ಇದ್ದಾನೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾರ್ತಿಕ್ ಅವನಿಗೆ ಗೊತ್ತಿರೋ ಒಬ್ಬ ಎಕ್ಸ್ಪರ್ಟ್ ಇದ್ರೆ ಅವನ ಹತ್ರಕ್ಕೆ ಹೋಗಿ ಇವರ ಮನೆಯಲ್ಲಿ ನಡೀತಿರೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕೆ ಆ ವ್ಯಕ್ತಿ ಇದ್ಕೊಂಡು, ಆಕ್ಚುಲಿ ಹೇಳ್ಬೇಕಂದ್ರೆ ಭೂಮಿ 4 ಡೈಮೆನ್ಷನ್ಸ್ ಅಲ್ಲಿ ತಿರುಗ್ತಾ ಇರುತ್ತೆ ಅಂತ ಹೇಳಿ ಇವ್ರ ಹತ್ರ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆ ಟೈಮ್ ಅಲ್ಲಿ ಇವ್ರಿಗೆ ಅದು ಈ ವ್ಯಕ್ತಿ ಏನ್ ಹೇಳ್ತಿದ್ದಾನೆ ಅನ್ನೋ ಒಂದು ವಿಷಯ ಅರ್ಥ ಆಗೋದಿಲ್ಲ. ಅದಕ್ಕೆ ಆವಾಗ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಕ್ಚುಲಿ 2022 ಹಾಗೆ 2012 ಟೈಮ್ ಲೈನ್ ಅನ್ನೋದು ಒಂದೇ ಪಾಯಿಂಟ್ ಅಲ್ಲಿ ಇರೋದ್ರಿಂದ ಒಂದು ಐಡಲ್ ಚೇಂಜಸ್ ಇಂದ ನೀವಿಬ್ರು ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೈತೆ. ಆದ್ರೆ ಇಲ್ಲಿ ಬಂದಿರೋ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ನೀವು ಡೈರೆಕ್ಟ್ ಆಗಿ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಕಾಮನ್ ವಸ್ತುಗಳು ಇರ್ತಾವಲ್ಲ, ಅವುಗಳನ್ನ ಮಾತ್ರ ನೀವು ಯೂಸ್ ಮಾಡ್ಕೋಬಹುದು. ಈ ತರ ನೀವು ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳಿರ್ತಾನೆ. ಇವಾಗ ಕಾರ್ತಿಕ್ಗೆ ಅರ್ಥ ಆಗುತ್ತೆ, ಆಕ್ಚುಲಿ ನಮ್ಮ ಮನೆಯಲ್ಲಿರೋ ಒಂದು ವಸ್ತುಗಳನ್ನ 2012 ಅಲ್ಲಿರೋ ರಮೇಶ್ ಫ್ಯಾಮಿಲಿನೂ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹೀಗೆ ಯೂಸ್ ಮಾಡ್ಕೊಂತಿರುವಾಗ್ಲೇ ಇವನು ಒಂದು ದಿನ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡಿರುವಾಗ ಬಾತ್ರೂಮ್ ಡೋರ್ ಓಪನ್ ಆಗಿರುತ್ತಲ್ವಾ, ಈ ರಮೇಶ್ ಬಾತ್ರೂಮ್ ಒಳಗಡೆಗೆ ಹೋಗಿ ಕುತ್ಕೊಂಡು ನಂತರ ಹೋಗಿ ಜೋಕಾಲಿಯಲ್ಲಿ ಕುತ್ಕೊಂಡಿರ್ತಾನ ಅಲ್ವಾ. ಇದೆಲ್ಲ 2012 ಅಲ್ಲಿ ರಮೇಶ್ ಮಾಡಿರೋ ಒಂದು ಕೆಲಸ ಇವಾಗ 2022 ಅಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡಿರೋ ಕಾರ್ತಿಕ್, ಹಾಗಾದ್ರೆ ಇವಾಗ ನಾವು ಈ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದೀವಲ್ಲ, ಈ ಟೈಮ್ ಲೈನ್ ಅನ್ನೋದು ಯಾವಾಗ ಹೊರಟೋಗ್ಬಿಡುತ್ತೆ, ಮತ್ತೆ ನಾವು ನಾರ್ಮಲ್ ಆಗಿ ಜೀವನ ಮಾಡೋದಕ್ಕೆ ಯಾವಾಗ ಆಗುತ್ತೆ ಅಂತ ಕೇಳಿದ್ದಕ್ಕೆ ಆವಾಗ ಎಕ್ಸ್ಪರ್ಟ್ ಇದ್ಕೊಂಡು, ಈ ಟೈಮ್ ಲೈನ್ ಅನ್ನೋದು ಆಟೋಮೆಟಿಕ್ ಆಗಿ ಆಗಿರೋದ್ರಿಂದ ಅದನ್ನ ಯಾವ ತರ ರಿಮೂವ್ ಮಾಡಬೇಕು ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಆಟೋಮೆಟಿಕ್ ಆಗಿ ಅದಷ್ಟಕ್ಕೆ ಅದೇ ಹೊರಟೋಗ್ಬಿಡುತ್ತೆ ಅಂತ ಎಕ್ಸ್ಪರ್ಟ್ ಅಂತಾನೆ. ಬಟ್ ಇವಾಗ ನಮಗೆ ಅವರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದವಲ್ಲ, ಇವುಗಳಿಂದ ಹೇಗೆ ಆಚೆಗಡೆ ಬರೋದು ಅಂತ ಕಾರ್ತಿಕ್ ಅನ್ನೋದ್ರಿಂದ, ಇದರಿಂದ ನೀವು ಆಚೆಗಡೆ ಬರಬೇಕು ಅಂದ್ರೆ ಆ ಮನೇನ ಬಿಟ್ಟು ನೀವು ಆಚೆಗಡೆ ಆದ್ರೂ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ನೀವು ಅದಕ್ಕೆ ಅಡ್ಜಸ್ಟ್ ಆಗಿ ಇರೋದನ್ನ ಕಲ್ತ್ಕೋಬೇಕು ಅಂತ ಹೇಳ್ತಾನೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ, ಪಾಸ್ಟ್ ಅಲ್ಲಿ 2012 ಅಲ್ಲಿ ರಮೇಶ್ ಹಾಗೆ ಅವರ ಫ್ಯಾಮಿಲಿನೂ ಕೂಡ ತುಂಬಾ ಕಷ್ಟಪಟ್ಟು ಹೆಂಡತಿ ಗಂಡ ಇಬ್ರು ದುಡಿಯೋದಕ್ಕೆ ಹೋಗಿ ಕಷ್ಟಪಟ್ಟು ಈ ಅಪಾರ್ಟ್ಮೆಂಟ್ ನ ತಗೊಂಡಿರ್ತಾರೆ. ಹಾಗೆ ಕಾರ್ತಿಕ್ ಕೂಡ ಅವನ ಹತ್ರ ಇರೋ ಒಂದು ಸೇವಿಂಗ್ ಅಮೌಂಟ್ ಜೊತೆಗೆ ಲೋನ್ ಅಮೌಂಟ್ ತಗೊಂಡು ಅಪಾರ್ಟ್ಮೆಂಟ್ ನ ತಗೊಂಡಿರ್ತಾನಲ್ವಾ, ಅದಕ್ಕೆ ಇವರು ಮನೇನ ಬಿಟ್ಟು ಆಚೆಗಡೆ ಹೋಗೋದಕ್ಕೂ ಬದಲು ನಾವು ಇದೇ ಮನೆಯಲ್ಲಿ ಅಡ್ಜಸ್ಟ್ ಆಗಿರೋದನ್ನ ಕಲ್ತ್ಕೋಬೇಕು ಅಂತ ಹೇಳಿ ಡಿಸೈಡ್ ಆಗ್ತಾರೆ. ಹೀಗೆ ಇವರಿಬ್ಬರ ಫ್ಯಾಮಿಲೀಸ್ ಆ ಮನೆಯಲ್ಲಿ ಅಡ್ಜಸ್ಟ್ ಆಗಿದ್ದಾಗ ಒಂದು ದಿನ ಕಾರ್ತಿಕ್ ಬಾತ್ರೂಮ್ ಒಳಗಡೆಗೆ ಹೋಗಿ ಕುತ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಶವರ್ ಆನ್ ಆಗೋಗ್ಬಿಟ್ಟು ನೀರೆಲ್ಲ ಇವನ ಬಾಡಿ ಮೇಲೆ ಬಿದ್ದೋಗ್ಬಿಡುತ್ತೆ. ಆಕ್ಚುಲಿ ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ, 2012 ಅಲ್ಲಿ ಅದೇ ಟೈಮ್ ಅಲ್ಲಿ ಯಾರೋ ಹೋಗಿ ಆ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ, ಅದಕ್ಕೆ ಇವನ ಬಾಡಿ ಮೇಲೆ ನೀರ್ ಬಿದ್ದೋಗ್ಬಿಡುತ್ತೆ. ಈ ತರ ಇವ್ರಿಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಯಾವ ತರಪ್ಪ ಅಂದ್ರೆ, ಇವಾಗ ಕಾರ್ತಿಕ್ ಹೆಂಡತಿ ಬಂದು ಟಿವಿ ನೋಡ್ತಿರೋ ಒಂದು ಟೈಮ್ ಅಲ್ಲಿ 2012 ಅಲ್ಲಿ ರಮೇಶ್ ಹೆಂಡತಿ ಬಂದು ಟಿವಿ ಚಾನಲ್ ನ ಚೇಂಜ್ ಮಾಡೋದ್ರಿಂದ ಪ್ರೆಸೆಂಟ್ 2022 ಇವರ ಚಾನಲ್ ಕೂಡ ಚೇಂಜ್ ಆಗೋಗ್ಬಿಡುತ್ತೆ. ಈ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿರೋದ್ರಿಂದ ಒಂದು ದಿನ ರಾತ್ರಿ ಕಾರ್ತಿಕ್ ತುಂಬಾ ಲೇಟ್ ಆಗಿ ಮಲ್ಕೊಂತಾನೆ. ಜಾಬ್ಗೆ ಹೋದ್ರೆ ಅಲ್ಲೂ ನಿದ್ದೆ ಬರ್ತಿರೋದ್ರಿಂದ ಅವರ ಮೇಲಾಧಿಕಾರಿಗಳು ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಅದೇ ಪ್ಲೇಸ್ ಅಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾನೆ. ಅದೇ ಟೈಮ್ಗೆ ಇವನ ಮೇಲಾಧಿಕಾರಿಗಳು ಬಂದು, ನೀನು ವರ್ಕ್ ಮಾಡೋದಕ್ಕೆ ಬಂದು ಇಲ್ಲಿ ಮಲ್ಕೊಂತೀಯ ಅಂತ ಹೇಳಿ ಇವನನ್ನ ಜಾಬ್ ಇಂದ ಕಿತ್ತಾಕ್ ಬಿಡ್ತಾರೆ.
ಇದರಿಂದ ಕಾರ್ತಿಕ್ಗೆ ತುಂಬಾ ಕೋಪ ಬಂದು ಗೋಡೆ ಮೇಲೆ ಬರೀತಾನೆ, ನೀವ್ ಮಾಡಿರೋ ಒಂದು ಕೆಲ್ಸಕ್ಕೆ ಇವತ್ತು ನನ್ ಜಾಬ್ ಹೋಯ್ತು ಅಂತ. ಅದೇ ದಿನ ರಾತ್ರಿ ರಮೇಶ್ ಒಂದತ್ರ ಕುತ್ಕೊಂಡು ತನ್ನ ಹೆಂಡತಿ ಹತ್ರ ಈ ತರ ಅಂತಾನೆ, ಪ್ರೆಸೆಂಟ್ ನಾವು ಇದೇ ಮನೆಯಲ್ಲಿ ಇರೋದ್ರಿಂದ ಕಾರ್ತಿಕ್ ಜಾಬ್ ಹೊಲ್ಟೋಗ್ಬಿಟ್ಟೈತಂತ ಅಲ್ವಾ, ನಾವಿಲ್ಲಿದ್ದು ಅವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದೀವಿ ಅಂತ ಅನ್ಸ್ತೈತೆ, ನಾವು ಬೇರೆ ಯಾವ್ದಾದ್ರು ಒಂದು ಮನೆಗೆ ಶಿಫ್ಟ್ ಆಗೋಣ ಅಂತ ಕೇಳಿದ್ದಕ್ಕೆ ಅದಕ್ಕೆ ಹೆಂಡತಿ ಇದ್ಕೊಂಡು, ಏನ್ ಮಾತಾಡ್ತಾ ಇದ್ರ ನೀವು, ನಾವಿಬ್ರು ನಮ್ಮ ತಂದೆ ತಾಯಿಗೆ ಇಷ್ಟ ಇಲ್ದಿರಾ ಓಡೋಗ್ ಬಂದು ಮದುವೆ ಮಾಡ್ಕೊಂಡಿದೀವಿ, ಇದು ನಿಮ್ಗೆ ಅರ್ಥ ಆಗ್ತೈತಾ, ನಮ್ಮ ಮಗನನ್ನು ಕೂಡ ನಾವು ಸರಿಯಾಗಿ ನೋಡ್ಕೊಂದಿರಾ ಇಬ್ರು ದುಡಿಯೋದಕ್ಕೆ ಹೋಗಿ ತುಂಬಾ ಕಷ್ಟ ಪಟ್ಟಿರೋ ಒಂದು ಅಮೌಂಟ್ ಇಂದ ಈ ಅಪಾರ್ಟ್ಮೆಂಟ್ ನ ತಗೊಂಡಿದೀವಿ, ನಾನ್ ಈ ಮನೇನ ಬಿಟ್ಟು ಬರೋದಿಕ್ಕಾಗೋದಿಲ್ಲ ಅಂತ ಹೇಳಿ ಹೆಂಡತಿ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವರ ಮನೆಯಲ್ಲಿ ಫ್ಯಾನ್ ವರ್ಕ್ ಮಾಡ್ತಿರೋದಿಲ್ಲ, ಅದನ್ನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರಮೇಶ್ ಮೀಟರ್ ಹತ್ರಕ್ಕೆ ಹೋಗಿ 11 ಗಂಟೆವರೆಗೂ ಈ ಮೀಟರ್ ನ ಆನ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಆ ಮೀಟರ್ ಮೇಲೆ ಒಂದು ಪೇಪರ್ ನ ಅಂಟಿಸ್ಬಿಟ್ಟು ಹೋಗಿ ಇವನು ಫ್ಯಾನ್ ರಿಪೇರಿ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ಕಾರ್ತಿಕ್ ಹಾಗೆ ಅವನ ಹೆಂಡತಿ ಆಚೆಗಡೆಗೆ ಹೋಗಿ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅಲ್ಲಿಗೆ ಬಂದು ತುಂಬಾ ಬೆವರು ಬರ್ತಿರೋದ್ರಿಂದ ರೂಮ್ ಅಲ್ಲಿ ಫ್ಯಾನ್ ಹಾಕೋಣ ಅಂತ ಹೋಗ್ತಾರೆ. ಫ್ಯಾನ್ ಆನ್ ಆಗದೆ ಇರೋದ್ರಿಂದ ಏನಾಗೈತಪ್ಪ ಅಂತ ಹೇಳಿ ಕಾರ್ತಿಕ್ ಮೀಟರ್ ಹತ್ರಕ್ಕೆ ಹೋಗಿ ಚೆಕ್ ಮಾಡ್ತಾನೆ. ಅಲ್ಲಿ ಮೀಟರ್ ಕೆಳಗಡೆಗೆ ಬಿದ್ದೋಗ್ಬಿಟ್ಟಿರೋದ್ರಿಂದ ಇದು ಕೆಳಗಡೆಗೆ ಬಿದ್ದೋಗ್ಬಿಟ್ಟೈತೆ ಅಂತ ಹೇಳಿ ಮೇಲೆಗಡೆಗೆ ಹತ್ತುತ್ತಾನೆ. ಆದ್ರೆ ಅಲ್ಲಿ ಬರ್ದಿರೋ ಒಂದು ಮೆಸೇಜ್ ನ ಇವನು ನೋಡ್ಕೊಂಡಿರೋದಿಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ 2012 ಅಲ್ಲಿ ರಮೇಶ್ ಫ್ಯಾನ್ ರಿಪೇರಿ ಮಾಡ್ತಿರ್ತಾನ ಅಲ್ವಾ, ಇವನು ಮೀಟರ್ ಆನ್ ಮಾಡೋದ್ರಿಂದ ಅವನಿಗೆ ಕರೆಂಟ್ ಶಾಕ್ ಹೊಡೆದು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಾಗ ಇವನ ಹೆಂಡತಿ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳಿದಾಗ ಮಗ ಆಗಿರೋ ಮಹಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾನೆ. ಇದರಿಂದ ಅವನ ಹೆಂಡತಿಗೆ ತುಂಬಾ ಕೋಪ ಬಂದು ಗೋಡೆ ಮೇಲೆ ಬಂದು, ನಿನ್ನಿಂದನೇ ಇವತ್ತು ನನ್ನ ಗಂಡ ಸತ್ತೋಗ್ಬಿಡ್ತಿದ್ದ ಅಂತ ಹೇಳಿ 2022 ಅಲ್ಲಿ ವಾಸ ಮಾಡ್ತಾ ಇರೋ ಕಾರ್ತಿಕ್ ಹಾಗೆ ಅವನ ಹೆಂಡತಿನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೈದ್ ಬಿಟ್ಟು, ಮೊದ್ಲು ನೀವು ಈ ಮನೇನ ಬಿಟ್ಟು ಹೊರಟೋಗ್ಬಿಡಿ ಅಂತ ಹೇಳಿ ಆ ಗೋಡೆ ಮೇಲೆ ಬರ್ದಿರ್ತಾಳೆ. ಇದರಿಂದ ಕಾರ್ತಿಕ್ ತುಂಬಾ ಅಪ್ಸೆಟ್ ಫೀಲ್ ಆಗಿ ನನ್ನಿಂದಾನೇ ಆ ರಮೇಶ್ ಸತ್ತೋಗ್ತಾ ಇದ್ದ ಅಂತ ಹೇಳಿ ಅರ್ಥ ಮಾಡ್ಕೊಂಡು, ಸರಿ ಅವರೇ ಈ ಮನೆಯಲ್ಲಿ ಇರ್ಲಿ, ನಾವು ಈ ಮನೇನ ಬಿಟ್ಟು ಹೊರಟೋಗ್ಬಿಡೋಣ ಅಂತ ಈ ಮನೇನ ಸೆಲ್ ಮಾಡ್ಬಿಟ್ಟು ಇದರಿಂದ ಬಂದಿರೋ ಒಂದು ಅಮೌಂಟ್ ಇಂದ ಬೇರೆ ಯಾವ್ದಾದ್ರು ಒಂದು ಮನೇನ ತಗೊಳ್ಳೋಣ ಅಂತ ಆ ಮನೇನ ಮಾರಾಕ್ತಾ ಇದೀವಿ ಅಂತ ಹೇಳಿ ಆನ್ಲೈನ್ ಅಲ್ಲಿ ಒಂದು ಪೋಸ್ಟ್ ನ ಮಾಡ್ತಾನೆ. ಅದನ್ನ ನೋಡಿ ಒಬ್ಬ ವ್ಯಕ್ತಿ ಈ ಮನೇನ ಖರೀದಿ ಮಾಡಬೇಕು ಅಂತ ಅಲ್ಲಿಗೆ ಬಂದು ಅವನಿಗೆ ಏನ್ ಡೌಟ್ ಇತ್ತೋ ಏನೋ ಗೊತ್ತಿಲ್ಲ, ಇಂಚಿಂಚುನು ಚೆಕ್ ಮಾಡ್ಕೊಂಡು ಬರ್ತಿರ್ತಾನೆ. ಆ ಟೈಮ್ ಅಲ್ಲಿ ಇವರ ಫ್ಯಾಮಿಲಿ ಹಾಗೆ 2012 ಅಲ್ಲಿ ವಾಸ ಮಾಡ್ತಾ ಇರೋ ರಮೇಶ್ ಫ್ಯಾಮಿಲಿ ಇಬ್ರು ಒಂದು ಗೋಡೆ ಮೇಲೆ ಚಾಟ್ ಮಾಡ್ಕೊಂಡಿರ್ತಾರಲ್ವಾ, ಅದನ್ನೆಲ್ಲ ಈ ವ್ಯಕ್ತಿ ಓದ್ಬಿಟ್ಟು ಲಾಸ್ಟ್ ಅಲ್ಲಿ ಆ ಚಾಟ್ ಅಲ್ಲಿ ಈ ಮನೇನ ಬಿಟ್ಟು ನೀವು ಹೊಲ್ಟೋಗಿ ಅಂತ ಬರ್ದಿರ್ತಾರಲ್ವಾ, ಅದನ್ನ ನೋಡಿ ಈ ವ್ಯಕ್ತಿ ತುಂಬಾ ಭಯ ಬಿದ್ದೋಗ್ಬಿಡ್ತಾನೆ. ಈ ಮನೆಯಲ್ಲಿ ಖಂಡಿತ ದೆವ್ವ ಐತೆ ಅಂತ ಹೇಳಿ ಇವ್ರು ಎಷ್ಟೇ ಟ್ರೈ ಮಾಡ್ತಾ ಇದ್ರು ಕೂಡ ಆ ವ್ಯಕ್ತಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಕಾರ್ತಿಕ್ ವರ್ಕ್ ಮಾಡೋದಕ್ಕೆ ಆಚೆಗಡೆ ಹೋಗಿರ್ತಾನಲ್ವಾ, ಆ ಟೈಮ್ ಅಲ್ಲಿ ಇವನ ಹೆಂಡತಿ ಆಗಿರೋ ಮೇಘನ ಈ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ನ ಅನುಭವಿಸ್ತಿರ್ತಾಳೆ. ಅದಕ್ಕೆ ಫೈನಲಿ ಕಾರ್ತಿಕ್ ಹತ್ರಕ್ಕೆ ಬಂದು ಅವರೇ ಈ ಮನೆಯಲ್ಲಿ ಇರ್ಲಿ, ನಾವು ಬೇರೆ ಯಾವ್ದಾದ್ರು ಒಂದು ಮನೆಗೆ ಬಾಡಿಗೆಗಾದ್ರೂ ಹೋಗೋಣ ಅಂತ ಹೇಳಿ ಕಾರ್ತಿಕ್ ಹತ್ರ ಅಂತಾಳೆ. ಅದಕ್ಕೆ ಕಾರ್ತಿಕ್ ಇತ್ಕೊಂಡು, ಇಲ್ಲ ಈ ಮನೇನ ನಾನು ತುಂಬಾ ಕಷ್ಟಪಟ್ಟು ತಗೊಂಡಿದ್ದೀನಿ, ಅಟ್ಲೀಸ್ಟ್ ಈ ಮನೇನ ಬೇರೆ ಯಾರಿಗಾದ್ರೂ ಸೆಲ್ ಮಾಡ್ಬಿಟ್ಟು ಅದರಿಂದ ಬಂದಿರೋ ಒಂದು ಅಮೌಂಟ್ ಇಂದ ಬೇರೆ ಯಾವ್ದಾದ್ರು ಒಂದು ಅಪಾರ್ಟ್ಮೆಂಟ್ ನ ತಗೊಂಡು ಹೋಗೋಣ ಅಂತ ಹೆಂಡತಿ ಹತ್ರ ಅಂತಾನೆ. ಅದಕ್ಕೆ ಹೆಂಡತಿಗೆ ತುಂಬಾ ಕೋಪ ಬರುತ್ತೆ, ನಾನು ಇಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ನ ಅನುಭವಿಸ್ತಾ ಇದ್ದೀನಿ, ಇದ್ಯಾವ್ದು ನಿನಗೆ ಗೊತ್ತಾಗ್ತಿಲ್ವಲ್ಲ, ಪ್ಲೀಸ್ ಇಲ್ಲಿಂದ ಹೊರಟೋಗೋಣ ಅಂತ ಕೇಳಿದ್ದಕ್ಕೆ, ಬೇಕಂದ್ರೆ ನೀನ್ ಹೋಗೋ, ಈ ಮನೇನ ನಾನು ಅಷ್ಟೊಂದು ಈಸಿಯಾಗಿ ಬಿಟ್ಟು ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಕಾರ್ತಿಕ್ ಅನ್ನೋದ್ರಿಂದ ಅದಕ್ಕೆ ಕೋಪ ಮಾಡ್ಕೊಂಡಿರೋ ಹೆಂಡತಿ, ಸರಿ ಈ ಮನೆಯಲ್ಲಿ ನೀನೊಬ್ಬನೇ ಇರೋ, ನಾನು ನಮ್ಮ ಅಪ್ಪ ಮನೆಗೆ ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ಅವಳಿಗೆ ಸಂಬಂಧಪಟ್ಟಿರೋ ಎಲ್ಲ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೆಂಡತಿ ಹೋದ್ಮೇಲೆ ಕಾರ್ತಿಕ್ ತುಂಬಾ ಬಾಧೆ ಪಟ್ಕೊಂಡು, ನಿಜ ಹೇಳ್ಬೇಕಂದ್ರೆ ನಾನು ಇಷ್ಟು ದಿನಗಳಿಂದ ಯಾರಿಗೋಸ್ಕರ ತುಂಬಾ ಕಷ್ಟಪಟ್ಟು ಈ ಅಪಾರ್ಟ್ಮೆಂಟ್ ನ ತಗೊಂಡಿದ್ನೋ ಅವಳಿ ಇವಾಗ ನನ್ನನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾಳೆ, ಇವಾಗ ನಾನೊಬ್ನೇ ಈ ಮನೆಯಲ್ಲಿದ್ದು ಏನ್ ಪ್ರಯೋಜನ, ನಾನು ಕೂಡ ಈ ಮನೆನ ಬಿಟ್ಟು ಹೊರಟೋಗ್ಬಿಡ್ತಾ ಇದ್ದೀನಿ, ನೀವು ಮಾತ್ರನೇ ಈ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡಿ ಅಂತ ಹೇಳಿ ಗೋಡೆ ಮೇಲೆ ಬರ್ದು ಅಲ್ಲಿಂದ ಹೊರಟೋಗಿ ಈ ಎಕ್ಸ್ಪರ್ಟ್ ಒಬ್ಬ ಇರ್ತಾನಲ್ವಾ ಅವನ ಹತ್ರ ಕುತ್ಕೊಂಡು ಡ್ರಿಂಕ್ ನ ಕುಡಿತಿರ್ತಾನೆ. ಅವನ ಹತ್ರ ಮಾತಾಡ್ತಿರುವಾಗ ನನ್ ಲೈಫ್ ಅಲ್ಲಿ ಯಾಕೆ ಇಷ್ಟೊಂದು ದರಿದ್ರ ನಡೀತೈತೆ, ಅದಕ್ಕೂ ನನಗೂ ಏನ್ ಸಂಬಂಧ ಅಂತ ಕೇಳ್ತಾನೆ. ಅದಕ್ಕೆ ಎಕ್ಸ್ಪರ್ಟ್ ಇತ್ಕೊಂಡು, ಈ ಡೌಟ್ ನನಗೂ ಕೂಡ ಬರ್ಲಿಲ್ಲ, ನಿನ್ ಲೈಫ್ ಅಲ್ಲಿ ಈ ತರ ನಡೀತೈತೆ ಅಂದ್ರೆ ಅದಕ್ಕೆ ಏನಾದ್ರೂ ಒಂದು ರೀಸನ್ ಇರ್ಬೇಕು. 2012 ಅಲ್ಲಿ ಇರೋ ರಮೇಶ್ ನಿನ್ನ ಹತ್ರ ಚಾಟ್ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ಯಾ ಅಲ್ವಾ, ಆ ವ್ಯಕ್ತಿ ಇವಾಗ ಪ್ರೆಸೆಂಟ್ ಅಲ್ಲಿ ಎಲ್ಲಿ ವಾಸ ಮಾಡ್ತಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಪಾಸ್ಟ್ ಅಲ್ಲಿರೋ ರಮೇಶ್ ಕೂಡ ಕಾರ್ತಿಕ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಟ್ರೈ ಮಾಡ್ತಿರ್ತಾನೆ. ಇನ್ನ ಕಾರ್ತಿಕ್ಗೆ ಈ ಅಪಾರ್ಟ್ಮೆಂಟ್ ನ ಸೆಲ್ ಮಾಡಿ ಇರ್ತಾನಲ್ವಾ, ಆ ಓನರ್ ಹತ್ರಕ್ಕೆ ಹೋಗ್ಬಿಟ್ಟು 2012 ಅಲ್ಲಿ ಇಲ್ಲಿ ರಮೇಶ್ ಅನ್ನೋ ಒಬ್ಬ ವ್ಯಕ್ತಿ ಸೇಮ್ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಿದ್ನಲ್ವಾ, ಅವ್ರ
ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳಿದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ 2015 ಅಲ್ಲಿ ಫ್ಲಡ್ಸ್ ಬಂದ ಮೇಲೆ ಅವರು ಎಲ್ಗೋ ಹೊರಟೋಗ್ಬಿಟ್ರು. ಆ ಮನೆಯಲ್ಲಿರೋ ಫರ್ನಿಚರ್ಸ್ ಸಮೇತ ಮಾರಾಕ್ಬಿಟ್ಟು ಎಲ್ಗೋ ಹೊರಟೋಗ್ಬಿಟ್ಟವ್ರೆ. ಅವತ್ತಿಂದ ನಮ್ಗೆ ರಮೇಶ್ ಎಲ್ಲಿಗೋಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದರಿಂದ ಕಾರ್ತಿಕ್ ಅವನ ಫ್ರೆಂಡ್ಸ್ ನ ಹಾಕೊಂಡು ಈ ರಮೇಶ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಿರ್ತಾನೆ. ಆದ್ರೆ ಅವನಿಗೆ ಯಾವುದೇ ತರದಂತಹ ಕ್ಲೂ ಸಿಗೋದಿಲ್ಲ. 2015 ಆದ್ಮೇಲೆ ಈ ರಮೇಶ್ ಹಾಗೆ ಅವನ ಫ್ಯಾಮಿಲಿ ಎಲ್ಲಿಗೋದ್ರು ಅಂತ ಅವನಿಗೆ ಗೊತ್ತಾಗ್ತಿರೋದಿಲ್ಲ. ಮತ್ತೊಂದು ಕಡೆ ರಮೇಶ್ 2012 ಅಲ್ಲಿ ಈ ಕಾರ್ತಿಕ್ ಬಗ್ಗೆ ತಿಳ್ಕೊಬೇಕಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ ಇವನು ಚಾಟ್ ಅಲ್ಲಿ ಹೇಳಿರ್ತಾನೆ ಅಲ್ವಾ, ನಾನು ಕಾಲೇಜಲ್ಲಿ ಓದ್ತಿರುವಾಗ ಪಕ್ಕದಲ್ಲೇ ಇರೋ ಒಂದು ಪಿಜ್ಜಾ ಶಾಪ್ ಅಲ್ಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದೆ ಅಂತ ಅದನ್ನ ನೆನಪು ಮಾಡ್ಕೊಂಡು ಇವನು ಪಿಜ್ಜಾ ಶಾಪ್ ಹತ್ರ ಹೋಗಿ ಕಾರ್ತಿಕ್ ಬಗ್ಗೆ ಎಂಕ್ವೈರಿ ಮಾಡ್ತಾನೆ. ಆವಾಗ ಒಬ್ಬ ಹುಡುಗ, ಸರ್ ಕಾರ್ತಿಕ್ ಇವಾಗ ಒಂದು ಪಿಜ್ಜಾನ ಡೆಲಿವರಿ ಮಾಡೋದಕ್ಕೆ ಆಚೆಗಡೆ ಹೋದ ಅಂತ ಹೇಳಿ ಅವನಿಗೆ ಸಂಬಂಧಪಟ್ಟಿರೋ ಒಂದು ಮೊಬೈಲ್ ನಂಬರ್ ನ ಕೊಡ್ತಾನೆ. ರಮೇಶ್ ಕಾರ್ತಿಕ್ಗೆ ಕಾಲ್ ಮಾಡಿ ಇವನ ಲೈಫ್ ಅಲ್ಲಿ ಏನ್ ನಡೀತೈತೋ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕಾರ್ತಿಕ್ 2012 ಅಲ್ಲಿ ಇರೋದ್ರಿಂದ 2022 ಅಲ್ಲಿ ಏನ್ ನಡೀತೈತೆ, ಇವರ ಲೈಫ್ ಅಲ್ಲಿ ಏನ್ ನಡೀತೈತೆ ಅನ್ನೋ ಒಂದು ವಿಷಯ ಅವನಿಗೆ ಗೊತ್ತಿರೋದಿಲ್ಲ. ಇದರಿಂದ ಅವನು, ಸರ್ ಏನ್ ಮಾತಾಡ್ತಾ ಇದ್ರಾ, ನೀವ್ ಏನೇನ್ ಹೇಳ್ತಾ ಇದ್ರು ಅದು ನನಗೆ ಸ್ವಲ್ಪನೂ ಕೂಡ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಮೇಶ್ ಇದ್ಕೊಂಡು, ಇವಾಗ ನಾವು ಈ ಇಶ್ಯೂನ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗುತ್ತೆ ಅಂತ ಹೇಳೋದ್ರಿಂದ, ಸರಿ ಸರ್ ನೀವ್ ಎಷ್ಟು ಹೇಳ್ತಾ ಇದ್ರ ಅಲ್ವಾ, ನಾನು ಈ ಕೆಲ್ಸನ ಮುಗಿಸ್ಕೊಂಡು ಈವ್ನಿಂಗು ನಿಮ್ಮನ್ನ ಮೀಟ್ ಆಗೋದಕ್ಕೆ ಬರ್ತೀನಿ ಅಂತ ಹೇಳಿ ಫೋನ್ ಕಾಲ್ ನ ಕಟ್ ಮಾಡ್ತಾನೆ. ಪ್ರೆಸೆಂಟ್ ಅಲ್ಲಿ ಕಾರ್ತಿಕ್ ರಮೇಶ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ರಮೇಶ್ ನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಅವನ ಹತ್ರಕ್ಕೆ ಹೋಗಿ ಇವನ ಲೈಫ್ ಅಲ್ಲಿ ನಡೀತಿರೋದೆಲ್ಲ ಆ ರಮೇಶ್ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾನೆ. ಬಟ್ ರಮೇಶ್ಗೆ ಏನೂ ಅರ್ಥ ಆಗ್ತಿರೋದಿಲ್ಲ. ಇದರಿಂದ ಕಾರ್ತಿಕ್, ನಿಮ್ಮ ಮಗ ಆಗಿರೋ ಮಹಿ ಇವಾಗ ಹೇಗಿದ್ದಾನೆ ಅಂತ ಕೇಳಿದ್ದಕ್ಕೆ ಆವಾಗ ರಮೇಶ್, ನನ್ನ ಮಗ ಸತ್ತೋಗ್ಬಿಟ್ಟ ಅಂತ ಹೇಳಿ ತುಂಬಾ ಬಾಧೆ ಪಡ್ತಿರುತ್ತಾನೆ. ಏನು ನಿನ್ ಮಗ ಸತ್ತೋಗ್ಬಿಟ್ನ, ಅದು ಯಾವ ತರ ಸತ್ತೋಗ್ಬಿಟ್ಟ ಅಂತ ಕೇಳಿದ್ದಕ್ಕೆ ಇವಾಗ ಸೀನು ಪಾಸ್ಟ್ ಅಲ್ಲಿ ಓಪನ್ ಆಗುತ್ತೆ. ರಾತ್ರಿ ಟೈಮ್ ಅಲ್ಲಿ ಮಹಿ ಅವನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಹೆಲಿಕಾಪ್ಟರ್ ಮುಖಾಂತರ ಆಟ ಆಡ್ತಿರ್ತಾನೆ. ಆ ಟೈಮಲ್ಲಿ ತುಂಬಾ ಜೋರಾಗಿ ಮಳೆ ಬೀಳೋದ್ರಿಂದ ಅವನ ಫ್ರೆಂಡ್ಸ್ ಎಲ್ಲರೂ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆದ್ರೆ ಇವನ ಹೆಲಿಕಾಪ್ಟರ್ ಒಂದು ಮರದಲ್ಲಿ ಸಿಕ್ಕಾಕೊಂಡ್ಬಿಡೋದ್ರಿಂದ ಇವನು ಅದನ್ನ ತೆಗಿಯೋದಕ್ಕೆ ಅಂತ ಮರದ ಮೇಲೆಗೆ ಹತ್ತತಾನೆ. ಕಾಲ್ ಜಾರಿ ಕೆಳಗಡೆಗೆ ಬಿದ್ದೋಗ್ತಿರೋ ಒಂದು ಟೈಮಲ್ಲಿ ಇವನ ಪೇರೆಂಟ್ಸ್ ಅವನನ್ನ ನೋಡ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ರಮೇಶ್ ಕಾರ್ತಿಕ್ಗೆ ಕಾಲ್ ಮಾಡಿ ಈ ತರ ನಡ್ದೈತೆ ಅಂತ ಹೇಳಿರ್ತಾನಲ್ವಾ, ಅವನು ಕೂಡ ರಾತ್ರಿ ನಿಮ್ಮನ್ನ ಮೀಟ್ ಆಗೋದಕ್ಕೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಇರ್ತಾನಲ್ವಾ. ಸರಿಯಾಗಿ ಅದೇ ಟೈಮ್ಗೆ ಕಾರ್ತಿಕ್ ಅಲ್ಲಿಗೆ ಬರ್ತಾನೆ. ಆದ್ರೆ ಆ ಟೈಮ್ ಅಲ್ಲಿ ಒಂದು ವ್ಯಾನ್ ಇವನಿಗೆ ಗುದ್ದೋದ್ರಿಂದ ಇವನು ಡೈರೆಕ್ಟ್ ಆಗಿ ಮಹಿ ಒಂದು ಮರದ ಮೇಲೆಗೆ ಹತ್ತಿರ್ತಾನಲ್ವಾ, ಆ ಮರದ ಕೆಳಗಡೆಗೆ ಬಂದು ಬೀಳ್ತಾನೆ. ಚಿಕ್ಕ ಹುಡುಗ ಮೇಲೆಯಿಂದ ಬಿದ್ದೋಗ್ಬಿಡ್ತಾ ಇರೋದನ್ನ ಕಾರ್ತಿಕ್ ನೋಡಿ ಆ ಚಿಕ್ಕ ಹುಡುಗನನ್ನ ಕಾಪಾಡ್ತಾನೆ. ಕಟ್ ಮಾಡಿದ್ರೆ ಪ್ರೆಸೆಂಟ್ ಅಲ್ಲೂ ಕೂಡ ರಮೇಶ್ ನ ಮೀಟ್ ಆಗೋದಕ್ಕೆ ಹೋಗಿರೋ ಕಾರ್ತಿಕ್ ನ ಒಂದು ವ್ಯಾನ್ ಗುದ್ದೋದ್ರಿಂದ ಇವನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತಾನೆ. ಇವಾಗ ರಮೇಶ್ ಹಾಗೆ ಅವನ ಫ್ಯಾಮಿಲಿ, ಕಾರ್ತಿಕ್ ಹಾಗೆ ಅವನ ಹೆಂಡತಿ ಆಗಿರೋ ಮೇಘನಾಗೆ ಎಲ್ಲಾ ವಿಷಯನೂ ಅರ್ಥ ಆಗುತ್ತೆ. ಇವರಿಬ್ಬರು ಒಂದೇ ಮನೆಯಲ್ಲಿ ಮಾತಾಡ್ಕೊಳ್ಳೋ ಹಾಗೆ ಟೈಮ್ ಲೈನ್ ಕನೆಕ್ಟ್ ಆಗೋದಕ್ಕೆ ಒಂದು ರೀಸನ್ ಏನು ಅಂತ ಹೇಳಿ ಇವನು ಹುಡ್ಕಾಡ್ತಿರ್ತಾನಲ್ವಾ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಈ ಚಿಕ್ಕ ಹುಡುಗನನ್ನ ಕಾಪಾಡೋದೇ ಒಂದು ರೀಸನ್ ಆಗಿರುತ್ತೆ. ಆಕ್ಚುಲಿ ಆ ಚಿಕ್ಕ ಹುಡುಗ ಮೇಲೆಯಿಂದ ಕೆಳಗಡೆಗೆ ಬಿದ್ದು ಸತ್ತೋಗ್ಬಿಡ್ಬೇಕಾಗಿತ್ತು. ಆದ್ರೆ 2022 ಇಂದ ಕಾರ್ತಿಕ್ ಮಾತಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಂಡಿರೋ ರಮೇಶ್ ಕಾರ್ತಿಕ್ ಇವಾಗ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಿ ಪಿಜ್ಜಾ ಶಾಪ್ ಕಡೆಯಿಂದ ಒಂದು ನಂಬರ್ ನ ಇಸ್ಕೊಂಡು ಕಾರ್ತಿಕ್ಗೆ ಕಾಲ್ ಮಾಡಿ ನಾನ್ ನಿನ್ನನ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಾನಲ್ವಾ. ಆ ಟೈಮ್ಗೆ ಕಾರ್ತಿಕ್ ಅಲ್ಲಿಗೆ ಬರೋದು, ಚಿಕ್ಕ ಹುಡುಗನನ್ನ ಕಾಪಾಡೋದು, ಇದೆಲ್ಲ ನಡೆದಿರುತ್ತೆ. ಪ್ರೆಸೆಂಟ್ ಕಾರ್ತಿಕ್ ಇದೆಲ್ಲ ಗೊತ್ತಾದ್ಮೇಲೆ ಪರವಾಗಿಲ್ಲ, ನಿಮ್ಗೂ ಇವಾಗ ಒಳ್ಳೇದಾಗೈತೆ ನಮ್ಗೂ ಒಳ್ಳೇದಾಗೈತೆ ಅಂತ ಹೇಳಿ ಇವಾಗ ನೀವು ಆರಾಮಾಗಿ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ನೀವೇ ಇರ್ರಿ ಅಂತ ಅಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿರೋ ಒಂದು ಕೀನ ರಮೇಶ್ ಆಗಿ ಅವನ ಫ್ಯಾಮಿಲಿಗೆ ಕೊಡೋದ್ರ ಮುಖಾಂತರ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಆಕ್ಚುಲಿ ಈ ಕಾನ್ಸೆಪ್ಟ್ ಮೇಲೆ ತುಂಬಾ ಮೂವೀಸ್ ಬಂದಿದಾವೆ. ಕಾನ್ಸೆಪ್ಟ್ ಒಂದೇ ಆಗಿದ್ರು ಕೂಡ ಸಿಚುವೇಶನ್ಸ್ ಎಮೋಷನ್ಸ್ ಬೇರೆ ಆಗಿರ್ತವೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ನ ಶೇರ್ ಮಾಡಿ. ಇನ್ನೊಂದು ಚಿಕ್ಕ ಇನ್ಫಾರ್ಮೇಶನ್, ಇನ್ಮೇಲಿಂದ PG ಸ್ಟೋರಿ ವರ್ಲ್ಡ್ ಅಲ್ಲಿ ಬರೀ ಇಂಡಿಯನ್ ಮೂವೀಸ್ ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನ ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಸೈನಿಂಗ್ ಆಫ್, ನಿಮ್ಮ ಅನಿರುದ್ಧ್.